ರಾಜ್ಯ ವಿದ್ಯಾರ್ಥಿಗಳ ಒಕ್ಕೂಟ ಧಾರವಾಡದಲ್ಲಿಂದು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದೇ ಒಂದು ಹುದ್ದೆಯನ್ನು ಕೂಡ ಭರ್ತಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಸಚಿವ ಸಂಪುಟದ ಸದಸ್ಯರು ರಾಜ್ಯದುದ್ದಕ್ಕೂ ಸಹ ಭಾಷಣ ಬಿಗಿತಾ ಇದ್ದಾರೆ. ಆದರೆ ನಾಡಿನ ಯುವಜನತೆಗೆ ನ್ಯಾಯವನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಯುವಜನತೆಯ ಜೀವನದ ಜೊತೆಯಲ್ಲಿ ಇವತ್ತು ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಯುವಜನತೆ ಕಳೆದ 2.5 ವರ್ಷದಿಂದ ಕಣ್ಣೀರು ಹಾಕ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಇದು ಯಾವುದನ್ನು ಕೂಡ ಲೆಕ್ಕಿಸದೆ ಎಂತ ದುರ್ದೈವ ಅಂತ ಹೇಳಿದ್ರೆ, ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೂ ಸಹ ಇದೇ ವಿದ್ಯಾರ್ಥಿಗಳ ಒಕ್ಕೂಟ ಪ್ರತಿಭಟನೆ ಮಾಡಿದ್ರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಅವಾಗಲೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ. ರಾಜ್ಯ ಉಚ್ಚ ನ್ಯಾಯಾಲಯ ಮಧ್ಯಸ್ಥಿಕೆ ವಹಿಸಿ ಯಾವ ಕಾರಣಕ್ಕೆ ಮುಖ್ಯಮಂತ್ರಿಗಳ ಜೊತೆ ಒಂದು ಅಪಾಯಿಂಟ್ಮೆಂಟ್ ಕೊಡಿಸೋದಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯ ಮಧ್ಯಸ್ಥ ವಹಿಸಿ, ಆದ್ರೆ ಇದು ಯಾವುದಕ್ಕೂ ಕೂಡ ಮಣಿಯದೇನೆ ಹೊತ್ತು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ತಮ್ಮ ಕುರ್ಚಿ ಕಾಳಗದಲ್ಲಿ ಒಬ್ರು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ, ಮತ್ತೊಬ್ರು ಕುರ್ಚಿ ಕಸ್ಕೊಳ್ಳೋದಕ್ಕೆ ಈ ಗಲಾಟೆನಲ್ಲಿ ಅವರು ಬ್ಯುಸಿಯಾಗಿದ್ದಾರೆ ವಿನಃ ಈ ಯುವಜನತೆಯ ಸಮಸ್ಯೆನ ಆಲಿಸೋದಕ್ಕೆ ಅವರು ಸಮಯ ಸಿಗ್ತಾ ಇಲ್ಲ. ನನ್ನನ್ನು ಕೂಡ ವಿದ್ಯಾರ್ಥಿ ಒಕ್ಕೂಟದವರು ಬಂದು ಭೇಟಿ ಮಾಡಿದ್ರು. 2,85,000 ಹುದ್ದೆಗಳು ಇವತ್ತಿಗೂ ಕೂಡ ಖಾಲಿ ಬಿದ್ದಿದೆ. ಅದನ್ನ ನೇಮಕಾತಿ ಪ್ರಕ್ರಿಯೆನ ಪ್ರಾರಂಭ ಮಾಡೋದಕ್ಕೆ ಆಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ರಿಸರ್ವೇಶನ್ ಗೊಂದಲವನ್ನ ಬಳಸಿಕೊಂಡು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ವಾದ ಮಂಡನೆ ಮಾಡದೇನೆ ಕಾಲಹರಣ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರ ಕುಳಿತಿದೆ ವಿನಃ ಯುವಜನತೆಯ ಬದುಕನ್ನು ಕಟ್ಟಿಕೊಡುವಂತ ನಿಟ್ಟಿನಲ್ಲಿ ಖಾಲಿ ಹುದ್ದೆಗಳ ಭರ್ತಿಯನ್ನ, ನೇಮಕಾತಿಯನ್ನ ಮಾಡೋದಕ್ಕೆ ಯಾವುದೇ ಒಂದು ಇಚ್ಛಾಶಕ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಣ್ತಾ ಇಲ್ಲ. ಇವೆಲ್ಲ ಕಾರಣಕ್ಕಾಗಿಯೇ ರಾಜ್ಯ ವಿದ್ಯಾರ್ಥಿಗಳ ಒಕ್ಕೂಟ ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ರು. ಹಿಂದೆ ಕಲಬುರಗಿನಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ರು, ಧಾರವಾಡದಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ರು. ಈಗ ಇವತ್ತು ಮತ್ತೊಮ್ಮೆ ಮಾಡ್ತಾ ಇದ್ದಾರೆ. ಅದೇ ಬಂಡತನದ ಪ್ರದರ್ಶನ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ನಾನು ಇವತ್ತು ಆಗ್ರಹ ಪಡಿಸ್ತೇನೆ, ವಿದ್ಯಾರ್ಥಿ ಒಕ್ಕೂಟಗಳ ಒಂದು ಧ್ವನಿಯಾಗಿ, ರಾಜ್ಯದ ಯುವಜನತೆ ಒಂದು ಧ್ವನಿಯಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ನೀವು ಕಳೆದ 2.25 ವರ್ಷದಲ್ಲಿ ಕಡಿದು ಕಟ್ಟೆ ಹಾಕಿರ್ತಕ್ಕಂಥದ್ದು ರಾಜ್ಯದಲ್ಲಿ ಗೊತ್ತಿದೆ, ಜನ ಗಮನಿಸ್ತಾ ಇದ್ದಾರೆ. ಒಂದ್ ಕಡೆ ಅಭಿವೃದ್ಧಿ ಇಲ್ಲ, ಮತ್ತೊಂದು ಕಡೆ ನೌಕರಿಗೆ ಸಂಬಳ ಕೊಡೋದಕ್ಕೂ ಆಗ್ತಾ ಇಲ್ಲ. ಈ ಕಡೆ ನೇಮಕಾತಿಯನ್ನು ಕೂಡ ತೆಗೆದುಕೊಳ್ಳದೇನೆ, ಭರ್ತಿ ಮಾಡದೇನೆ ಏನು ಅನ್ಯಾಯ ಮಾಡ್ತಾ ಇದ್ದೀರಿ. ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾರಂತೆ. 3 ವರ್ಷ ಆಗಿದೆ ಸರ್ಕಾರ ಬಂದು, ಕಾಂಗ್ರೆಸ್ ಸರ್ಕಾರ ಬಂದು, ಇಷ್ಟು ವರ್ಷನೇ ಮಾಡದೇ ಇದ್ದರು ಇನ್ಮೇಲೆ ಮಾಡ್ತಾರೆ. ಹಾಗಾದ್ರೆ ಇನ್ನು ಎಷ್ಟು ದಿನ ಯುವಜನತೆ ತಾಳ್ಮೆನ ಪರೀಕ್ಷೆ ಮಾಡೋದು ಕೊಟ್ಟಿದ್ದೀರಿ ಮನೆ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ? ಅವರ ಕಣ್ಣೀರು ಇವತ್ತು ನಿಮ್ಗೆ ಕಾಣಿಸ್ತಾ ಇಲ್ವಾಗಾದ್ರೆ ಸರ್ಕಾರಕ್ಕಾಗಾದ್ರೆ? ಇನ್ನೂ ಕೂಡ ಅವರ ತಾಳ್ಮೆನ ಪರೀಕ್ಷೆ ಮಾಡದೇನೆ 2.5 ಲಕ್ಷ ಹುದ್ದೆಗಳು ಖಾಲಿ ಹಾಗೆ ಬಿದ್ದಿದ್ದಾವೆ.
ನೇಮಕಾತಿ ಪ್ರಕ್ರಿಯೆನ ತತ್ಕ್ಷಣ ಪ್ರಾರಂಭ ಮಾಡಬೇಕು. ಜೊತೆಲ್ಲ ಕೆಪಿಎಸ್ಸಿ ವ್ಯವಸ್ಥೆನೂ ಕೂಡ ಸುಧಾರಣೆ ಮಾಡಬೇಕು. ನಿಮ್ ಸರ್ಕಾರದಾಗ ಏನ್ ಮಾಡಿದಿರಿ, ಇವೆಲ್ಲ ಮಾತುಗಳನ್ನ ಬದಿಗಿಟ್ಟು ಆ ಯುವಜನತೆಗೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು ಅಂತೇಳಿ ನಾನು ಈ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ. ಪೂರಕವಾಗಿನೇ ಸರ್, ವೈದ್ಯಾಧಿಕಾರಿಗಳ ಸಂಘ ಹೇಳ್ತಾ ಇರೋ ಪ್ರಕಾರ ಬಿಜೆಪಿ ಅವಧಿಯಲ್ಲಿ 1000 ಜನಕ್ಕೆ ನೇಮಕಾತಿ ಆರಂಭ ಮಾಡಿರ್ತಾರೆ. ಆದೇಶ ಪ್ರತಿ ಈಗ ಮೊನ್ನೆ ಸಿಎಂ ಅಲರ್ಟ್ ಮಾಡಿರ್ತಾರೆ. ಬಿಜೆಪಿ ಅವಧಿಯಲ್ಲಿ ಆಗಿರುವಂತಹ ನೇಮಕಾತಿಯನ್ನ ನಿನ್ನೆ ಅಲರ್ಟ್ ಮಾಡಿದ್ದಾರೆ ಮೊನ್ನೆ. ಇದು ವೈದ್ಯಾಧಿಕಾರಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಅವರು ಕೂಡ ಮಾತನಾಡೋದಕ್ಕೆ ಮುಷ್ಕರ ಆರಂಭ ಮಾಡ್ತಾರೆ. ಇತ್ತೀಚೆಗೆ ಮುಖ್ಯಮಂತ್ರಿಗಳು ನೋಡಿದ್ರಿ, ಹುಬ್ಳಿನಲ್ಲಿ ಬಡವರಿಗೆ ಮನೆ ಕೊಡ್ತಾ ಇದ್ದೇವೆ ಅಂತೇಳಿ ಬಹಳ ಸಾವಿರಾರು ಜನ ಸೇರಿಸಿ ದೊಡ್ಡ ಸಭೆ ಮಾಡಿ ಸಮಾರಂಭ ಮಾಡಿ ಅವ್ರ ಬೆನ್ನು ಅವ್ರು ತಟ್ಕೊಂಡು ಮುಖ್ಯಮಂತ್ರಿಗಳು ಬಂದಿರತಕ್ಕಂಥದ್ದು ತಾವು ನೋಡಿದಿರಿ. ಧಾರವಾಡದಲ್ಲಿ ಸಭೆ, ಹುಬ್ಳಿನಲ್ಲಿ ಸಭೆ ಮಾಡಿದ್ರು. ಆ ಬಡವರಿಗೆ ಮನೆ ಕೊಟ್ಟಿದ್ದು ಕೂಡ ಅದು ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಅಲ್ಲಿ ಕಾರ್ಪೊರೇಷನ್ ಅಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಆಗಿರುವಂತದ್ದು. ಇವರು ಬಂದು ಕಡಿದು ಕಟ್ಟಾಕಿರ್ತಕ್ಕಂಥದ್ದು ಏನೂ ಅಲ್ಲ. ಹಾಗಾಗಿ ಈ ಸರ್ಕಾರ ಕೇವಲ ಕಾಲಹರಣ ಮಾಡಿಕೊಂಡು ಹಿಂದಿನ ಬಿಜೆಪಿ ಸರ್ಕಾರದ ಆ ಸಂದರ್ಭದಲ್ಲಿ ಏನೇನೋ ಆಗಿತ್ತು ಅದು ನಾವು ಮಾಡಿದ್ದೇವೆ ಅಂತೇಳಿ ಬಿಂಬಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ ಏನು ಕೂಡ ಮಾಡಿಲ್ಲ ಕಳೆದ 2.25 ವರ್ಷದಲ್ಲಿ. ಹಾಗಾಗಿ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆ ಯುವ ಜನತೆಯ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕು. ಎಷ್ಟೋ ಜನ ಪಾಪ ವಯೋಮಿತಿ ಅದು ಕೂಡ ಕಳೆದು ಹೋಗ್ತಾ ಇದೆ ಪಾಪ ಅವರಿಗೆ, ಏಜ್ ಲಿಮಿಟ್. ಹಾಗಾಗಿ ಹುಡುಗಾಟಿಕೆ ಮಾಡದೇನೆ ಇದ್ರ ಬಗ್ಗೆ ಗಮನವನ್ನು ಹರಿಸಬೇಕು. ತತ್ಕ್ಷಣ ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು. ರಾಜ್ಯ ಸರ್ಕಾರ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ದಾರೆ. ಇವತ್ತು ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದಲ್ಲಿದ್ದಾಗ ಸರ್ಕಾರದ ಮುಂದೆ ಆದ್ಯತೆ ಏನು ಅನ್ನೋದನ್ನು ಅವರು ಕೂಡ ಸ್ಪಷ್ಟಪಡಿಸಬೇಕು. ಅವ್ರ ಆದ್ಯತೆ ಏನು ಅಂತೇಳಿ ತಿಳಿಸಬೇಕು. ಇವತ್ತು ಸರ್ಕಾರಿ ಹುದ್ದೆಗಳು ಹಾಗೆ ಕಾಲಿಡ್ಕೊಂಡು ಒಂದು ಸರ್ಕಾರ ನಡೆಸಕ್ ಸಾಧ್ಯನಾ? ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ ಇವತ್ತು ಎದ್ದು ಕಾಣ್ತಾ ಇದೆ. ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ನಡೆದಿರ್ತಕ್ಕಂಥ ಘಟನೆ, 10ನೇ ತರಗತಿ ಓದ್ತಾ ಇರ್ತಕ್ಕಂಥ ಒಬ್ಬ ಬಾಲಕನ ಬರ್ಬರ ಹತ್ಯೆ, ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡನೆ ಮಾಡ್ತೇವೆ. ಮೊನ್ನೆ ಬಾಗಲಕೋಟೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು, ಶಿವಾಜಿ ಜಯಂತಿಯ ಸಂದರ್ಭದಲ್ಲಿ ಕಲ್ಲುಗಳನ್ನ ತೂರಿ ಅಲ್ಲಿ ದೇಶದಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ನಮಗೆ ಗೊತ್ತಿದೆ. ಶಿವಮೊಗ್ಗದಲ್ಲಿ ಇವತ್ತು ಪದೇ ಪದೇ ರೀತಿ ಘಟನೆ ನಡೀತಾ ಇದೆ. ದಕ್ಷಿಣ ಕನ್ನಡದಲ್ಲಾಯ್ತು, ಯಲ್ಲಾಪುರದಲ್ಲಾಯ್ತು, ಕೆಲವು ಕಡೆ ಹಿಂದೂಗಳ ಕಾರ್ಯಕರ್ತ ಹತ್ಯೆ ಆಗಿದೆ. ಯಲ್ಲಾಪುರದಲ್ಲಿ ದಲಿತ ಮಹಿಳೆಯ ಬರ್ಬರೆ ಹತ್ಯೆ ಆಯಿತು. ಇವತ್ತು ಶಿವಮೊಗ್ಗದಲ್ಲಿ ಇಷ್ಟೆಲ್ಲಾ ಘಟನೆಗಳು ನಡೀತಾ ಇದ್ರು ಕೂಡ ಗೃಹ ಸಚಿವರು ಇವತ್ತು ರಾಜ್ಯದಲ್ಲಿ ಇದ್ದಾರಾ ಅನ್ನೋದು ಇವತ್ತು ಪ್ರಶ್ನೆ ಎಲ್ಲರೂ ಕೂಡ ಕಾಡ್ತಾ ಇದೆ. ಗೃಹ ಸಚಿವರು ಏನೇ ಕೇಳಿದ್ರು ಕೂಡ ಹಾರಿಕೆ ಉತ್ತರವನ್ನು ನೀಡ್ತಾರೆ. ಇವತ್ತು ಶಿವಮೊಗ್ಗದಲ್ಲಿ ಏನೋ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರ ತಡ ಮಾಡದೇನೆ ಯಾರು ಕೊಲೆಗಡಕರಿದ್ದಾರೆ, ಯಾವುದೇ ಜಾತಿಯವರಾಗ್ಲಿ ಯಾರೇ ಧರ್ಮದವರಾಗ್ಲಿ, ಕಾನೂನು ಎಲ್ಲರೂ ಕೂಡ ಒಂದೇನೆ. ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮನ ಕೈಗೊಳ್ಳಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.